ಹಾಗೆ ನಿನ್ನೆಯಿಂದ ಒಂದು ಸ್ವಲ್ಪ ರುಚಿ ಕಂಡ್ಕೊಂಡ್ಬಿಟ್ಟಿದ್ದೆವು ಚಿಕನ್ ಶವರ್ಮ ತೊಗೊಂಡು ಸಕ್ಕತ್ತಾಗಿತ್ತು. ಹಾಗಾಗಿ ಇಲ್ಲಿ ಬಂದು ಇದು ತೊಗೊಂಡು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ವಿ. ನಾನು ಹಿಂಗೆ ವಿಡಿಯೋ ಮಾಡಿ ಇಟ್ಕೊಂತಿದ್ರೆ ನಮ್ಮಲ್ಲಿ ಬೈತಾರೆ, ತಿನ್ನಕ್ಕೆ ಬಿಡು ಫಸ್ಟ್ ಬಾಯಲ್ಲಿ. ಸಿಕ್ಕಾಬಿಟ್ಟು ನನಗೆ ವಿಷಯನ ವಿಚಾರದಲ್ಲಿ ಈ ಥರ ಟಾರ್ಚರ್ ಕೊಟ್ಟರು ಸೇಸಕ್ಕಲ್ಲ. ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಿಸ್ಚಾರ್ಜ್ ಆಗಿದ್ದೀವಿ, ಬಟ್ ಇನ್ನೊಂದು ಸ್ವಲ್ಪ ಡ್ರಿಪ್ಸ್ ಹೋಗಬೇಕು. ಸೊ ಹಾಗಾಗಿ ನನ್ನ ಮಗಳು ಏನು ಮೆಮೊರಿಗೆ ಮಾಡಿಸ್ತಾ ಇದೆ ನಮ್ಮ ಕೈಲಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಂ, ನಮ್ಮ ಅಮ್ಮನ ಓನರ್ ಬಂದು ಬಿಟ್ಟೋಗಿದ್ವಿ. 24 ಗಂಟೆ ಆಗಿದೆ, ಊಟ ತಿಂಡಿ ಏನೂ ಮಾಡಿಲ್ವಂತೆ. ಓನರ್ ಫೋನ್ ಮಾಡಿದರು, ಮನೆ ಹತ್ರ ಹೋಗಿ ಕಾಯ್ತಾ ಕೂತಿರೋದಂತೆ. ಅಮ್ಮು ಹೌದಾ ಅಮ್ಮು అమ్ము అన్నం పెట్టి ఏం అరుస్తా ఎడుగుతుందో ఊకే గురించి నీట్ ఓన్లీ అంకుల్ ఓల్డ్ డే నో జస్ట్ లిటిల్ తిన్నది అమ్ము ಯಾರು ನೋಡುತ್ತಾ ಇದೆಯಾ ಅಮ್ಮು? ಅವ್ರ ಅಮ್ಮನೂ ಅಕ್ಕನು. ಓ ಈಗ ಜ್ವರ ಆಯಿತು, ಫುಲ್ ಡಲ್ ಆಗಿತ್ತಂತ. ಈಗ ನೋಡಿ ಇಲ್ಲಿ ಆಡ್ತಿರೋದ. ಅಮ್ಮ ಇಲ್ಲಿ, ಅಮ್ಮ 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 ಇಲ್ಲವಾ? ಅಮ್ಮ ಬಾರ, ಅಮ್ಮ ಇಲ್ಲವಾ? ಎಲ್ಲೋತು ಅಮ್ಮು? ಅಮ್ಮ ಬಿತ್ತು ಎಲ್ಲಿ ಹೋಗಿದ್ರಿ ನೀವು? ಅಮ್ಮ ಹುಡುಕ್ತಿದ್ರಿ ನೀವು? ಅಮ್ಮ ಹುಡುಕ್ತಿದ್ರಿ. ಒಂದು ಅನ್ನಕ್ಕೆ ಕಾಣ್ತಿದ್ವಿ ಒಂದು ಬೆಳಗ್ಗೆಯಿಂದ. ಅಕ್ಕಂಗೆ ಹುಷಾರು ಫುಲ್ ಸಪ್ಪು ಮಲಗಿತ್ತಂತೆ. ಹೋದ್ರೆ ಮನೆ ಬಾಲ ಮುದುಕೊಂಡು ಹಿಂಗೆ ಬಂತು, ಹಿಂಗಿದೆ. ಈಗ ಮೊಟ್ಟೆ ಬೇಯಿಸ್ತಾ ಇದ್ದೀನಿ, ಊಟ ಮಾಡಿರುತ್ತೆ. ಅಯ್ಯೋ ಊಕಲ್ಲ ಊಕಲ್ಲ. ಹೋಗಿ ಕಿಲ್ಲ ಕಿಲ್ಲ ಮಾಡ ಸಾಕು, ಹೋಗಿಲ್ಲ. ಓ ಒಂದೊಂದವ್ರೆ ಚಂದ್ರಬೇಳೆ ಇಲ್ಲ ಶಿಲಾಶ್. ಅಮ್ಮ ಅಮ್ಮ ನಮ್ಮ ಓನರ್ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ, ನಮಗಿಂತ ಚೆನ್ನಾಗಿ ನೋಡ್ಕೊತಾರೆ. ಅವರಿಗೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಹಾಗಾಗಿ ನಾನೇ ರೂಮಿಗೆಲ್ಲ ಬಿಡಲ್ಲ, ಬೆಡ್ ಮೇಲೆಲ್ಲ ಬಿಡಲ್ಲ. ಪಾಪ ಅವರು ಅಮ್ಮನ ಕರ್ಕೊಂಡು ಹೋಗಿ ಆ ಬೆಡ್ ಮೇಲೆ ಒಟ್ಟಿಗೆ ಮಲಗಿಸ್ಕೊಂಡೆಲ್ಲ ಮಲ್ಕೊಂಡಿರ್ತಾರೆ ಒಚ್ಕೊಂಡು. ಅಷ್ಟು ಪ್ರೀತಿ ಮಾಡ್ತಾರೆ. ತುಂಬ ಒಳ್ಳೆ ಜನ ಮಾತ್ರ ಓನರ್ ಅವರು. ಅದೇ ನನ್ನ ಮಗಳಿಗೆ ನಿನ್ನೆ ಸಡನ್ನಾಗಿ ಅದೇ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಹಂಗಾಗಿ ಹೋಗಿದ್ದು. ಅಮ್ಮನ ನಮ್ಮ ಓನರ್ ಮನೇಲಿ ಬಿಟ್ಬಿಟ್ಟು ಹೋಗಿದ್ದು. ನಿನ್ನೆಯಿಂದ ಫುಲ್ ಮಂಕಂತೆ. ಪಾಪ ಊಟ ಎಲ್ಲ ಹಾಕಿದ್ದಾರೆ. ಪಾಪ ಒಂದೇ ಒಂದು ಚೂರು ಊಟ ಮಾಡಿಲ್ಲ. ನಾವು ಇದೆಲ್ಲ ಹಾಕುತ್ತೆ ಅಂತ ಇವಾಗ ನೋಡಿ ನಮ್ಗೆ ಖುಷಿ. ನಾನು ಅದು ಬರೋದು ನೋಡಿ ಬಚ್ಚಿಡ್ಕೊಂಡು ರೂಮಲ್ಲಿ ನನ್ನ ಹೋಗಿದ ತಕ್ಷಣ ಕಿಚನ್ಗೆ ಹೋಗಿದ್ದೆ ನನ್ನ ಹುಡುಕೊಂಡು. ಖುಷಿ ಅದು ಅದಕ್ಕೀಗ. ಈಗ ಒಂದು ಮೊಟ್ಟೆ ಕಲ್ಸಿ ಹಾಕ್ಬಿಟ್ರೆ ತಿನ್ಕೊಂಡ್ಬಿಡುತ್ತೆ ನಮ್ಮ ಪುಟ್ಟಾನಿ. ಜಂಪ್ ಜಂಪ್ ಇಲ್ಲಿ ಆ ಬಾಲ್, ಪಾಪ ಆ ಬಾಲ ಎಷ್ಟು ನಂಗೆ ಇಟ್ಕೊಂಡಿದ್ದೆ ಗೊತ್ತಲ್ಲ, ಎಷ್ಟು ತಿಂಗಳಿಂದ ನೀರು ಕುಡಿತಾರದು ಈಗ ಖುಷಿಗೆ. ಬಾಲು ಬಾಲು ಅದಕ್ಕೆ. ಓ ಖುಷಿ 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 ನಮ್ಮ ಪುಟಾಣಿಗೆ. ಬಾಲ್ ಬೇಡ ಮನೆ ಆಟಾಡಿ. ಅಯ್ಯೋ ಬಾಲ್ ಆಟಾಡೋಣ ಅಂತ ಬನ್ನಿ ಅಂತ ಕರೆಯೋದು. ಅಲ್ಲ ಅದು ಹಿಂಗೆ ಕಚ್ಕ ಓಡಾಡುತ್ತೆ ಅಂತ ನೀವು ಬಾಲು ಫುಲ್ ಕಿತ್ತೋಗಿದ್ರು ಹಾಗೆ ಇಟ್ಕೊಂಡಿರೋದು. ಚಂದ ಹಿಂಗೆ ಇಟ್ಕೊಂಡು ಓಡಾಡೋದು ನೋಡೋಕ್ಕೆ. ನಮ್ಮ ಪುಟಾಣಿ ನಾವು ಹೊರಗಡೆ ಬಂದರೆ ಸಾಕು, ಬಾಲ್ ತಗೊಂಡು ಬಂದ್ಬಿಡುತ್ತೆ, ಬನ್ನಿ ಆಟಾಡೋಣ ಅಂತ ಕರೆಯೋದು. ಪಾಪ ಅದ್ರ ಜೊತೆ ಇನ್ನು ಈಗ ಆಟಾಡೋಕ್ಕೆ ಪಾಪ ಟೈಮೇ ಇಲ್ಲ ನಮಗೆ. ಇನ್ನೊಂದು ಬಾಲ್ ಇದೆ, ಅದು ಸಂದಿಗೆಲ್ಲ ಹಾಕೊಂಡು ಅದು ಬರೋವರೆಗೂ ಪಾಟಡಿ ಅಲ್ಲಿ ಇಲ್ಲಿ ಸೇರ್ಕೊಂಡ್ರೆ ಸಾಕು, ಅದು ಬರೋವ್ರಿಗೆ ಕಿರ್ಚಾಡ್ತಾನೇ ಇರುತ್ತೆ. ಈ ಬಾಲ್ನ ನಾವು ಒಳಗೆ ಬಿಡಲ್ಲ. ಇಲ್ಲಿ ನೋಡಿ ಚಿಂದಿ ಚಿತ್ರಾನ್ನ ಆಗೋಗಿದೆ. ಏನಿಲ್ಲ ಈ ಬಾಲಲ್ಲಿ, ಬಟ್ ಅದು ಕಚ್ಕೊಂಡು ಓಡಾಡುತ್ತಲ್ಲ ಅಂತ ಖುಷಿಗೆ ಆಗೇ ಬಿಟ್ಟಿರೋದು. ಎಂಥ ಮಳೆ ಬರಲಿ ಈ ಬಾಲ್ ಹೊರಗಡೆ ಬಿದ್ದಿದ್ರು ಇದನ್ನು ಒತ್ಕೊಂಡು ಓಡ್ ಬಂದು ಬಾಗ್ಲತ್ರ ನಿಂತಿರುತ್ತೆ ನೋಡಿ. ಇವಾಗ ಬಂದು ಫ್ರೆಶ್ ಅಪ್ ಆಗಿ ನಮ್ಮನೆಯವರು ಒಂದು ಸ್ವಲ್ಪ ಸಿರಪ್ ಜೊತೆ ಇದು ತಗೊಳ್ತಾ ಇದ್ದಾರೆ ಅಲ್ವರಿ. ಸ್ಟ್ರೈನ್ ಆಗಿತ್ತಲ್ಲ ಹಾಗಾಗಿ. ನನಗೆ ನಮ್ಮನೇಲಿ ಪುಣ್ಯವಂತ ಅಂತ ಹೇಳ್ಬೋದು ನಾನು, ಯಾಕಂದರೆ ನಮ್ಮನೆ ಫಿಶ್ ಯಾರು ತಿನ್ನಲ್ಲ. ಈ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಸ್ವಾರ್ಥಿ. ಫಿಶ್ನ ಯಾರಿಗೂ ಕೊಡೋಕೆ ಇಷ್ಟನೂ ಇಲ್ಲ. ನನ್ನ ಅದೃಷ್ಟಕ್ಕೆ ತಕ್ಕನಾಗ ನಮ್ಮ ಮನೇಲಿ ಯಾರು ತಿನ್ನೋದು, ನಾನು ತಿನ್ನೋದು ಇಲ್ಲ. ಎಲ್ಲ ಫುಲ್ಲು ಹೇಗಿದೆ. ನಾನು ಹಿಂಗೆ ವಿಡಿಯೋ ಮಾಡಿ ಇಟ್ಕೊಂತಿದ್ರೆ ನಮ್ಮನ್ನು ಬೈತಾರೆ, ತಿನ್ನೋಕೆ ಬಿಡು ಫಸ್ಟ್ ಬಾಯಲ್ಲಿ. ಅದು ನಾನು ಸಿಕ್ಕಾಪಟ್ಟೆ ನನಗೆ ಫಿಶ್ಶಿನ ವಿಚಾರದಲ್ಲಿ ಈ ಥರ ಟಾರ್ಚರ್ ಕೊಟ್ಟರು ಸೇಸಕ್ಕಲ್ಲ. ಚೆನ್ನಾಗಿದ್ದೀರಾ? ಸಕ್ಕತ್ತಾಗಿ ಬೋನಿದೆಯಾ? ಮಜ್ಜಾ ಮಾಡಿ. ನಂಗೆ ಏನು ತಗೊಬಂದಿದ್ದೀರಾ? ಬೋಂಡ ಶವರ್ಮ. ಆ ಮಗಳು ನಿನ್ನೆ ಎಲ್ಲ ಅಡ್ಮಿಟ್ ಆಗಿದ್ದು, ಡಿಸ್ಚಾರ್ಜ್ ಮಾಡಿಕೊಂಡು ಇವತ್ತು ಬಂದು ಮತ್ತೆ ಇವತ್ತೇ ಬೆಳಗ್ಗೆ ಸಂಜೆ ಒಂದು ಇಂಜೆಕ್ಷನ್ ಇದೆ. ಮತ್ತು ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಹೊರಡ್ತಿದ್ದು. ಇವತ್ತು 2ನೇ ದಿನ, ಮತ್ತು ನಾಳೆ ಒಂದು ಕೂಡ ಇದೆ. ಸೊ ಹಾಗಾಗಿ ನನ್ನ ಮಗಳು ನೋಡಿ
ಅವಳಿಗೆ ಈ ಡ್ರೆಸ್ ಅಂದರೆ ತುಂಬ ಇಷ್ಟ. ನೋಡಿ ಎಲ್ಲ ಜೋಡಿಸ್ಕೊ ಕೂತಿದೆ. ವಿಡಿಯೋ ಮಾಡಮ್ಮ ಅಂತ ಅದೇ ಹೇಳಿ ಮಾಡಿಸ್ಕೊಳ್ತಾ ಇರೋದು. ಹಾಂ, ಅವಳು ಫೋನಲ್ಲಿ ನೋಡಿ 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 ಅವಳಿಗೆಲ್ಲ ವೀಡಿಯೋದಲ್ಲಿ ಇದಿಷ್ಟ, ಹಾಗೆ ಇದೇ ಥರದ್ದು ಎಲ್ಲೂ ನೋಡಿ, ನಾನು ಗೊತ್ತಿಲ್ದಂಗೆ ಮಿಸ್ ಆಗಿದ್ದು ತೊಗೊಬಂದ್ಬಿಟ್ಟೆ. ಬಟ್ ಅವಳಿಗೆ ಬ್ಲೂ ಕಲರ್ ಇಷ್ಟ ಅಂತ ಗೊತ್ತಿತ್ತು. ಅದು ಮ್ಯಾಚ್ ಆಯಿತು, ಬ್ಯಾಗು ಮ್ಯಾಚ್ ಆಯಿತು, ಗ್ಲಾಸು ಕೂಡ ಮ್ಯಾಚ್ ಆಯಿತು, ಬಟ್ಟೆನೂ ಮ್ಯಾಚ್ ಆಯಿತು. ಮಗಳಿಗೆ ಖುಷಿ ಹಾಸ್ಪಿಟಲಿಗೆ ಎಲ್ಲ ತಗೊಂಡು ಹೋಗ್ತೀನಿ ಅಂತ ನಿಂತಿದೆ. ಅಲ್ವ ಮಗಳು? ಬನ್ನಿ ಇವಾಗ ಹೋಗೋಣ. ಖುಷಿಯಾಗಿದೆ ನೋಡಿ. ಹಾಂ ಪಾಪ ನೋಡಿ, ಇನ್ನೂ 2 ಡೇಸ್ ಹೀಗೆ ಇರಬೇಕಿದ್ದು. ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಮಾಡಿಸ್ಕೊಂಬರ್ತಾಯಿದ್ವಿ. ಹಾಂ, ಸಮ್ಮರ್ ಟೈಮ್ ನೋಡಿರಿ. ಅಂದರೆ ಹಾಸ್ಪಿಟಲಿಗೆ ಅದು ಸ್ವಲ್ಪ ಫ್ರೀ ಅನ್ನಿಸ್ತಲ್ಲ, ಅದ್ರ ಮೇಲೆ ಈ ಪಿಂಕ್ ಕಲರ್ ಜಾಕೆಟ್ ಹಾಕಿದ್ದು. ಅಲ್ಲ ಮಗಳು? ಬೈಕಲ್ಲಿ ಹೋಗ್ತಾ ಇದೆ, ಅದರ ಕೆಲಸಕ್ಕೆ ಮಾಡ್ಸೋಕ್ಕೆ ಕಷ್ಟ ಆಗ್ತದೆ. ಅದು ಚಿಕ್ಕ ರೋಡ್ ಆಗಿರೋದ್ರಿಂದ ನಮಗೆ ಕಾರಲ್ಲೆಲ್ಲ ಹೋಗೋಕ್ಕೆ ಬರೋಕ್ಕೆ ಹಿಂಸೆ ಆಗುತ್ತೆ. ಏನು 4 ಗಂಟೆ ಕೆಲಸ ಅಲ್ವಾ, ಸೊ ಹಾಗಾಗಿ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಹಾಸ್ಪಿಟಲಿಗೆ ಬಂದು ನಡೀರಿ ಡ್ಯಾಡಿ ಹತ್ರ. ಆಲ್ರೆಡಿ 3 ಇಂಜೆಕ್ಷನ್ ಕೊಟ್ಟಾಯಿತು ಮಗಳಿಗೆ, ಮತ್ತು ಇವತ್ತೊಂದು ಡ್ರಿಪ್ಸ್ ಇತ್ತು. ಸೊ ಹಾಗಾಗಿ ದಿನ ಬೆಳಗ್ಗೆ ಸಂಜೆ 3 ದಿನ ಹೀಗೆ ಡ್ರಿಪ್ಸ್ ಜೊತೆ ಇಂಜೆಕ್ಷನ್. ಬೆಳಗ್ಗೆ ಇಂಜೆಕ್ಷನ್ ಡ್ರಿಪ್ಸು ಎಲ್ಲ ಹಾಕ್ಸ್ಕೊಂಬಂದು ಒಂದು ಅರ್ಧ ಗಂಟೆ ಆಯಿತು. ಮತ್ತು ಬಂದು ಮಗಳು ಇಲ್ಲೇ ಆಟ ಆಡ್ಕೊಂಡು ಕೂತ್ಕೊಂಡಿದೆ. ಸಂಜೆ ಒಂದು ಇಂಜೆಕ್ಷನ್ನು ಮತ್ತು ಡ್ರಿಪ್ಸ್ ಇದೆ, ಹಾಕಿಸ್ಕೊಂಡ್ಬಿಟ್ಟು ಬರಬೇಕು. ಇವತ್ತು ಮತ್ತೆ ಸಂಜೆ ಬಂದಿದ್ದೀವಿ ಮಗಳಿಗೆ ಬ್ಲಡ್ ಟೆಸ್ಟಿಗೆ. ಬೆಳಗ್ಗೆ ಬ್ಲಡ್ ಟೆಸ್ಟ್ ಇರಲಿಲ್ಲ, ಬರೀ ಇಂಜೆಕ್ಷನ್ ಇದ್ದಿದ್ದು. ಇವಾಗ ಬ್ಲಡ್ ಟೆಸ್ಟ್. ಪಾಪ ಈಗ ಧೈರ್ಯ ಬಂದಿದೆ ಅದಕ್ಕೆ, ಅದಾಗೆ ಬ್ಲಡ್ ಟೆಸ್ಟ್ ಅದಾಗೆ ಕೊಡಿಸ್ಕೊಳ್ಳುತ್ತೆ. ಬಟ್ ನನಗೆ ಹೆದರಿಕೆಗೆ ಹೊರಗೆ ಬಂದು ಕೂತಿದ್ದೀನಿ. ಅವಳು ಅವರಪ್ಪ ಬ್ಲಡ್ ಟೆಸ್ಟ್ ಕೊಡ್ತಾಯಿದ್ದಾರೆ. ಭಯ ಆಗಲಿಲ್ಲ ಮಗಳೇ? ಎಲ್ಲಿಗೆ ತಗೊಂಡ್ರು? ಅಲ್ಲಿ ತಗೊಂಡ್ರಾ? ಸುಮ್ಮನೆ ಇರ್ತಾರೆ. ವೆರಿ ಗುಡ್. ನನ್ನ ಮಗಳಿಗೆ ಎಷ್ಟು ಧೈರ್ಯ ಬಂದಿದೆ. ಸೌಂಡೇ ಕೇಳಿಸಲಿಲ್ಲ, ಜೋರಾಗಿ ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ ನಾನು. ಹೌದಾ ಬಂಗ್ರಿ? ವೆರಿ ಗುಡ್. ಫಸ್ಟ್ನೇ ದಿನ ಬಿದ್ದು ಒದ್ದಾಡ್ತಿತ್ತಿಲ್ಲಿ. ಹಾಂ, ಸಂಜೆ ಅಲ್ವಾ, ಹೇಗಿದ್ರು ಅದು ಅವಳದು ಡ್ರಿಪ್ಸ್ ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು, ಹಾಗೆ ನಿನ್ನೆಯಿಂದ ಒಂದು ಸ್ವಲ್ಪ ರುಚಿ ಕಂಡ್ಕೊಂಡ್ಬಿಟ್ಟಿದ್ದೆವು. ಚಿಕನ್ ಶವರ್ಮ ತೊಗೊಂಡು ಸಕ್ಕತ್ತಾಗಿತ್ತು. ಹಾಗಾಗಿ ಇಲ್ಲಿ ಬಂದು ಇದು ತೊಗೊಂಡು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ವಿ. ಮಗಳಿಗೆಲ್ಲ, ನನಗೆ ಮಾತ್ರ. ನಮ್ಮನೆಯವರು ಅಷ್ಟು ಇಷ್ಟಪಡ್ತೀನಲ್ಲ ಇದನ್ನು, ಚಿಕನ್ ಶವರ್ಮ. ಸೂಪರಾಗಿದೆ. ಖುಷಿ ಮಗಳ? ಯಾಕೆ? ಇವಾಗ ಹಾಕ್ಬಿಟ್ಟು ಇದು ತೆಗೆಸ್ಕೊ ಹೋಗೋದು. ಇವತ್ತು 3ನೇ ದಿನ, ಸೊ ಹಾಗಾಗಿ ಇವತ್ತು ಮುಗಿಯುತ್ತೆ. ಇಂಜೆಕ್ಷನ್ ಕೊಡಿಸ್ಕೊಂಡು ಅದು ತೆಗೆಸ್ಕೊಬಿಟ್ಟು ಹೋಗ್ತೀವಿ. ಹಾಗೆ ಇಲ್ಲೇ ಒಂದು ಟೆಂಪಲ್ ಇದೆ, ವೇಣುಗೋಪಾಲ ಅಂತ ಟೆಂಪಲ್. ಸೊ ಹಾಗಾಗಿ ಅಲ್ಲೊಂದು ವಿಸಿಟ್ ಮಾಡ್ತೀವಿ ಇವತ್ತು. ಹಾಗಾಗಿ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ನಮ್ಮ ಮನೆಯವ್ರು ನೋಡಿ ನಗುತ್ತಾ ಮಗಳು ಇಂದನ. ನಾವು ಬಂದಾಗಿಂದ ಇಲ್ಲಿಗೆ 3 ಡೇಸ್ ಆಯಿತು. ಸೊ ಅವಾಗಿಂದ ಇವರೇ ನಮ್ಮ ಚೆನ್ನಾಗಿ ಕೇರ್ ಮಾಡೋದಾಗಲಿ ನೋಡೋದಾಗಲಿ ಇಂಜೆಕ್ಷನ್ ಪ್ರತಿಯೊಂದು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ, ಖುಷಿ ಆಯಿತು ನಮಗೆ. ಪಾಪ ಬೆಳಗ್ಗೆ 3 ಇಂಜೆಕ್ಷನ್ನು, ಸಂಜೆ 3 ಇಂಜೆಕ್ಷನ್ನು, ಬೆಳಗ್ಗೆ ಒಂದು ಡ್ರಿಪ್ಸು, ಸಂಜೆ ಒಂದು ಡ್ರಿಪ್ಸು. ನೋಡಿ ನನ್ನ ಮಗಳು ಏನು ಮಜವಾಗಿ ಎಷ್ಟು ಖುಷಿಯಾಗಿ ಹಾಸ್ಪಿಟಲಿಗೆ ಬರುತ್ತೆ ಗೊತ್ತಾ. ಹಿಂಗೆ ಫೋನ್ ನೋಡ್ತಾ ಕೂತ್ಕೋಬೋದು ಅಂತ. ಅದಕ್ಕೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದು ಖುಷಿಯಾಗಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಫಸ್ಟ್ ಡೇ ಬಂದಾಗ ಅವಳು ಬ್ಲಡ್ ಟೆಸ್ಟಿಗೆ ಅಂತ ಬಂದಾಗ ಬಿದ್ದು ಒದ್ದಾಡ್ತಾಯಿತ್ತು, ನಾನು ಕೊಡಲ್ಲ ಅಂತ. ಯಾಕಂದರೆ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ. ಆಮೇಲೆ ಅಲ್ಲಿಂದ ಈಗ 3-4 ದಿನ ಆಗಿತ್ತಲ್ಲ, ಅಭ್ಯಾಸ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡಿಸ್ಕೊಳ್ಳೋಕ್ಕೆ ಬೆಳಗ್ಗೆಯಿಂದ ಖುಷಿಯಾಗಿ ಕೂತಿರುತ್ತೆ. ಅಮ್ಮ ಇವತ್ತು ಹಾಕಿಸ್ಕೊಳ್ತೀನಿ, ನಂಗೆ ನೋವೇ ಆಗಲ್ಲಮ್ಮ ಅಂತ. ನೋಡಿ ಫೋನ್ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಾವು ದಿನ ಎಷ್ಟಾಗುತ್ತೆ, ಒಂದು 10 ನಿಮಿಷ ಆಗುತ್ತೆ ಅದು ಮುಗಿಯೋದ್ರೊಳಗೆ. 10 ನಿಮಿಷ 1/4 ಗಂಟೆ ನಾವು 3 ಜನ ಆಟ ಆಡ್ತಾಯಿದ್ವಿ. 10, 20, 30 ಬಸ್ ಅಂತ ಬರುತ್ತಲ್ಲ, ಆ ಥರ ಆಟಾಡುವು. ಇಲ್ಲಾಂದರೆ ಮೆಮೊರಿ ಗೇಮ್ ಆಡ್ತಾಯಿದ್ದೆ. ಈಗ ಒಂದು 10 ನಿಮಿಷ, ಒಂದು 5 ನಿಮಿಷ ಫೋನ್ ಇಟ್ಕೊಳ್ತಾನೆ, ಮತ್ತೆ ಗೇಮ್ ಸ್ಟಾರ್ಟ್ ಮಾಡ್ತೀನಿ. ಆಸ್ಪತ್ರೆಗಲ್ಲ ಈ ಥರ ರೆಡಿಯಾಗಿ ಬಂದಿರೋದು ನಾವು. ಇವತ್ತು ಲಾಸ್ಟ್ ಡೇ ಅಲ್ವಾ, ಮುಗಿಸ್ಕೊಂಡು ಇಲ್ಲಿ ಹಾಸ್ಪಿಟಲ್ ಮುಂದೆ ಒಂದು ಟೆಂಪಲ್ ಇದೆ, ಕೊಂಡು ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದು. ಇದು ಆ್ಯಕ್ಚುಲಿ ಶ್ರೀ ಮಂಜುನಾಥ ಹಾಸ್ಪಿಟಲ್ ಅಂತ. ಇದು ಯಾವ ರೋಡ್ ಗೊತ್ತಿದೆ? ಇದು ಯಾವ ರೋಡ್? ಯಾವುದೋ ಒಂದು ರೋಡ್ ಅಂತಿದೆ. ಒಟ್ನಲ್ಲಿ ವೇಣುಗೋಪಾಲ ಟೆಂಪಲ್ ಅಂತ ಇದೆ, ಅದರ ಅಪೋಸಿಟೇ ಮಂಜುನಾಥ ಹಾಸ್ಪಿಟಲ್ ಅಂತ. ಈಗ ಹೊಸದಾಗಿ ಮಾಡಿರೋದು, ಒಂದು 5-6 ತಿಂಗಳಾಗಿದೆ. ಬಟ್ ಚೆನ್ನಾಗಿ ಈ 4 ದಿನದಿಂದ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಹಾಗಾಗಿ ತುಂಬ ಖುಷಿಯಾಗಿದೆ. ಏನು ಹೇಳಿದ್ರು ಹಂಗೆ ಕರೆಕ್ಟಾಗಿ ಆಯಿತು. ಅವ್ರು ಏನು ಹೇಳಿದ್ರು ಕರೆಕ್ಟಾಗಿ ಹಾಗೆ ಆಯಿತು. ಮತ್ತು ತುಂಬ ಚೆನ್ನಾಗಿ ಕೇರ್ ಮಾಡಿದರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ. ಸ್ಪೆಷಲ್ ವಾರ್ಡು, ರೂಮ್ಗಳೆಲ್ಲ ಚೆನ್ನಾಗಿದೆ. ಯಾಕಂದರೆ ಈಗ ಸ್ಟಾರ್ಟ್ ಆಗಿ ಈಗ ಒಂದು 5-6 ತಿಂಗಳಾಗಿರೋದಲ್ವ, ಸೊ ಹಾಗಾಗಿ ಎಲ್ಲ ಕ್ಲೀನಾಗಿದೆ.
ಅವಾಗವಾಗ ಬಂದು ನಾವು ಅಡ್ಮಿಟ್ ಆಗಿದ್ವಲ್ಲ, ಸೊ ಅವಾಗವಾಗ ಬಂದು ಡಾಕ್ಟ್ರೇ ಆಗಲಿ ನರ್ಸೇ ಆಗಲಿ ಅವಾಗವಾಗ ಬಂದು ಕೇರ್ ಮಾಡೋದು, ಕೇಳೋದು, ಮಾಡೋದು ಮಾಡ್ತಾಯಿದ್ರು. ಖುಷಿ ಆಯಿತು ಅಂತ. ಮುಗಿಸ್ಕೊಂಡು ಈ ಟ್ರಿಪ್ಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ. ನೀರು ಕೊಡಿರಿ ಮಗಳಿಗೆ. ನೋಡಿ ಇದ್ರ ಮುಂದೆನೇ ಇಲ್ಲಿ ಒಂದು ಟೆಂಪಲ್ ಇದೆ, ಹೊಸ್ದಾಗಿ ಓಪನ್ ಆಗಿರೋದು. ಈಗ 1 ವರ್ಷ ಆಗಿರ್ಬೋದೇ, ನಿನ್ನೆ ಅಲ್ಲ 8-9 ತಿಂಗಳಾಗಿರ್ಬೋದು, ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.